help you ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ಮೇಡಮ್, ಈ ಒಂದು ACI ರೈಸ್ ಇನಿಷಿಯೇಟಿವ್ ಅಂಡರ್ ಬರುವಂತಹ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ ದ ಬೆನಿಫಿಷರೀಸ್ ಆಫ್ ಸರ್ವಮಂಗಳ ಟ್ರಸ್ಟ್. ಅಂದ್ರೆ ಅವರ ಜೊತೆ ಸೇರಿ ನಾವು ಮಾಡುವಂತ ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ Mrs. ಸ್ವರ್ಣ ಮುತ್ತುರಾಜ್ ಮೇಡಮ್, ಮ್ಯಾನೇಜಿಂಗ್ ಟ್ರಸ್ಟಿ, ಸರ್ವಮಂಗಳ ಟ್ರಸ್ಟ್ ಆರ್ ಮ್ಯಾಂಗ್ಳೂರ್, ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸರ್. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಫ್ ಆನರ್ ಆಗಿ ಬಂದಂತಹ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಹಾಗೂ EA to ZP JFM ದೀಪಕ್ ಗಂಗೂಲಿ, ಇವರನ್ನು ನಾನು ಸ್ವಾಗತಿಸ್ತೇನೆ. ಥ್ಯಾಂಕ್ ಯು ಪ್ರೆಸಿಡೆಂಟ್. ಹಾಗೆ ಈ ಒಂದು ತರಬೇತಿ ಕಾರ್ಯಕ್ರಮದ ರಿಸೋರ್ಸ್ ಪರ್ಸನ್ ಆದಂತಹ JC ದೀಕ್ಷಾ ಕೋಟ್ಯಾನ್, ಝೋನ್ ಟ್ರೈನರ್ JC ಇಂಡಿಯಾ, ಇವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್. ಹಾಗೂ ನಮ್ಮ ಲಾಮ್ನ ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆದಂತಹ JFM ಸೂರಜ್ ಆರ್ ಶೆಟ್ಟಿ, ಇವರನ್ನು ನಾನು ಸ್ವಾಗತಿಸಿದ್ದೇನೆ. ವೆಲ್ಕಮ್ ಸರ್. ಹಾಗೂ ನಮ್ಮ ಲಾಮ್ನ ಸೆಕ್ರೆಟರಿ ಆದಂತಹ JC ಗಣೇಶ್ ತತ್ಕಾಡ್, ಇವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್. ಹಾಗೂ ಈ ಒಂದು ಕಾರ್ಯಕ್ರಮದ ಪ್ರಾಜೆಕ್ಟ್ ಡೈರೆಕ್ಟರ್ ಆದಂತಹ JC ದಿವ್ಯಜ್ಯೋತಿ AP, ಇವರನ್ನು ನಾನು ಸ್ವಾಗತಿಸ್ತೇನೆ. ವೆಲ್ಕಮ್. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಝೋನ್ ಆಫೀಸರ್ಸ್, ಝೋನ್ ಡೈರೆಕ್ಟರ್ಸ್, ಇವರನ್ನು ಮತ್ತು ಅದರ್ ಲೋನ್ ಪ್ರೆಸಿಡೆಂಟ್ಸ್ ಅಂಡ್ ಮೆಂಬರ್ಸ್ ಹಾಗೂ non-JC ಮೆಂಬರ್ಸ್, ಇವರೆಲ್ಲರನ್ನು ನಾನು ಸ್ವಾಗತಿಸ್ತಿದ್ದೇನೆ. ಹಾಗೂ ಮುಖ್ಯವಾಗಿ ಈ ಸರ್ವಮಂಗಳ ಟ್ರಸ್ಟ್ನ ಬೆನಿಫಿಷಿಯರಿ, ಇವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೂ ನಮ್ಮ ಈ ಒಂದು JCI ರೈಸ್ ಇನಿಷಿಯೇಟಿವ್ಗೆ ತುಂಬ ಸಪೋರ್ಟ್ ಮಾಡುತ್ತಿರುವಂತಹ ಒಂದು ಝೋನ್ ಕೋಆರ್ಡಿನೇಟರ್ ಆದಂತಹ JCI ಅಶೋಕ್ ತೆಕ್ಕಟ್ಟೆ ಅವರು, ಅವರನ್ನು ನಾನು ಸ್ವಾಗತಿಸ್ತೀನಿ ಕಾರ್ಯಕ್ರಮ. ಥ್ಯಾಂಕ್ ಯು. ವೆಲ್ಕಮ್. ಇವಾಗ ರೆಕಾಗ್ನಿಷನ್ಸ್. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಝೋನ್ ಆಫೀಸರ್ಸ್ ಇರ್ಬೋದು, ಝೋನ್ ಡೈರೆಕ್ಟರ್, ಪಾಸ್ಟ್ ಪ್ರೆಸಿಡೆಂಟ್, ಅದರ್ ಲೋನ್ ಪ್ರೆಸಿಡೆಂಟ್ಸ್ ಅಂಡ್ ಮೆಂಬರ್ಸ್, ಎಲ್ಲರನ್ನು ನಾನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. He was the president of JCI Bangalore Garden City in 2014, which is India's largest law. ಇವಾಗ 50+ members. He has ನಮ್ಮ ಗೆಸ್ಟ್ ಆಫ್ ಆನರ್ ಇವರ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ. ನಮ್ಮೆಲ್ಲರ ಚಿರಪರಿಚಿತ JFM ದೀಪಕ್ ಗಂಗೂಲಿ ಅವರು. ಇವರು ಮ್ಯಾಜಿಕ್ ಮ್ಯಾನ್ ಅಂತಲೇ ಪ್ರಸಿದ್ಧಿ ನಮ್ಮ ಝೋನ್ ಅಲ್ಲಿ. ಸೊ ಟೋಪಿವಾಲ್ ಅಂತ ಕರೀತಾರೆ. ಸೊ ಇವರು ಈ ಒಂದು 2016 ಅಲ್ಲಿ ಈ ಒಂದು JCI ಅಭಿಯಾನಕ್ಕೆ ಕಾಲಿಟ್ಟರು. ಆಗ ಅವರು ನಮ್ಮ JCI ಮ್ಯಾಂಗ್ಳೂರ್ ಇಂಪ್ಯಾಕ್ಟ್ನ ಫೌಂಡರ್ ಪ್ರೆಸಿಡೆಂಟ್ ಆಗಿ ಸೇರ್ಪಡೆಗೊಂಡ್ರು. ಮತ್ತೆ ಅನಂತರ ದಿನಗಳಲ್ಲಿ ಉನ್ನತ ಸಾಧನೆಗಳನ್ನು ಮಾಡುತ್ತಾ ಈ ವರ್ಷ ಅವರು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಝೋನ್ ಪ್ರೆಸಿಡೆಂಟ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಇನ್ನು ಮುಂದೆ ಕೂಡ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿದ್ದಾರೆ. ಸೊ
ಅವರಲ್ಲಿ ನಾನು ಒಂದೆರಡು ಮಾತುಗಳನ್ನ ಆಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. Thank you so much, President. Respected my home law President Ravi Raj. ಇವತ್ತಿನ ಮುಖ್ಯ ಅತಿಥಿ ಸ್ವರ್ಣ ಮೇಡಮ್, ಟ್ರೈನರ್, ನಮ್ಮ ಝೋನ್ ಟ್ರೈನರ್ ಆದಂತ ದೀಕ್ಷಾ ಮೇಡಮ್, ನನ್ನ ZGB ಕಲೀಗ್ ಹಾಗೂ ರೈಸಿನ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ನಮ್ಮ ಅಶೋಕ್ ತೆಕ್ಕಟ್ಟೆ ಸರ್, ಹಾಗೂ ಮತ್ತೋರ್ವ ಕಲೀಗ್ ಆಯಿಷಾ ಫೈಜಾ ಮೇಡಮ್, ನಿಮ್ಮ ಪ್ರೆಸೆನ್ಸ್ ರೆಕಗ್ನೈಸ್ ಮಾಡ್ತಾ ಸೇರಿದಂತ ಎಲ್ಲ ಜೆಸಿಸ್ ಅಂಡ್ ನಾನ್ ಜೆಸಿಸ್, ತುಂಬಾ ಹ್ಯಾಪಿ ಮೂಮೆಂಟ್. ಆಲ್ರೆಡಿ ಅಶೋಕ್ ತೆಕ್ಕಟ್ಟೆ ಸರ್ ಹೇಳಿದ್ರು, ಮ್ಯಾರಥಾನ್ ನಡೀತಿದೆ ಬೆಳಿಗ್ಗಿಂದ 3 ಪ್ರೋಗ್ರಾಮ್ ಆಯ್ತು. ಒಂದು ಝೋನ್ ಇದು, 2 ನಮ್ಮ ಲೋಮ್ ಇದು. 3ರಲ್ಲಿ ಸಹ 100 ಸೆಂಚುರಿ ಹೊಡೆದಿದ್ದಾರೆ ನಮ್ಮ ಪ್ರೆಸಿಡೆಂಟ್. ಈಗ ಆಲ್ರೆಡಿ 25 ಪಾರ್ಟಿಸಿಪೆಂಟ್ ಬಂದಿದ್ದಾರೆ. ಈಗ ಇರುವಂತಹ ಸೆಷನ್ ಏನಿದೆ, ಈಗ ಇರುವಂತದ್ದು ಪ್ರೋಗ್ರಾಮ್ ಏನಿದೆ, ನನಗೆ ತುಂಬಾ ಮನಸ್ಸಿಗೆ ಹತ್ತಿರವಾದಂತ ಹಾಗೂ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ ಜೊತೆಗೆ ಸರ್ವಮಂಗಲ ಟ್ರಸ್ಟ್ ಏನ್ ನಮ್ ಜೊತೆಗೆ ಕೈ ಜೋಡಿಸಿದ್ದಾರೆ. ಸರ್ವಮಂಗಲ ಟ್ರಸ್ಟ್ ಬಹುಶಃ ನನಗೆ ಹತ್ತಿರ ಇದೆಯಾ ಇಲ್ಲ ಅಂತ ಹೇಳೋದಕ್ಕಿಂತ ಸ್ವರ್ಣ ಮೇಡಮ್ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಇನ್ನೂ ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಆಗ್ತದೆ. ಯಾಕೆಂದ್ರೆ ಯಾವಾಗ್ಲೂ ನನಗೆ ಸ್ವರ್ಣ ಮೇಡಮ್ ಒಂದು ಮೋಟಿವೇಟರ್ ತರ ನಾನು ಅವರನ್ನು ನೋಡ್ತೇನೆ. ಯಾಕಂತ ಹೇಳಿದ್ರೆ ಎಲ್ರಿಗೆ ಗೊತ್ತಿದ ಹಾಗೆ ನಾನು ಮಿಸಸ್ ಇಂಡಿಯಾ ಕರ್ನಾಟಕ ಮ್ಯಾಂಗ್ಳೂರ್ ಡೈರೆಕ್ಟರ್, ಮಾಡಲಿಂಗ್ ಡೈರೆಕ್ಟರ್ ಆಗಿದೆ. ಆ ಮೂಮೆಂಟ್ ಅಲ್ಲಿ ನಾನು ಸ್ವರ್ಣ ಮೇಡಮ್ ಅನ್ನು ಮೀಟ್ ಆಗಿದೆ. ಅಂದ್ರೆ ನಾವು ರೋಡ್ ಗಳಲ್ಲಿ ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ, ಟಿವಿಯಲ್ಲಿ ಎಲ್ಲ ಆಡ್ ಕೊಟ್ಟಿದ್ದೇವೆ, ವಿ ಆರ್ ಕಮಿಂಗ್ ವಿತ್ ದ ನ್ಯೂ ನ್ಯಾಷನಲ್ ಲೆವೆಲ್ ಪೇಜೆಂಟ್ ಮಾಡೆಲಿಂಗ್ ಶೋ ಮಾಡ್ತಿದ್ದೇವೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕನೆಕ್ಟ್ ಮಾಡ್ಬೋದು ಅಂತ ನನ್ನ ನಂಬರ್ ಇತ್ತು. ಸೊ ನನಗೆ ಆ ದಿನ ಒಂದು ಕಾಲ್ ಬಂತು, ಸರ್ ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್ ಟು ಪಾರ್ಟಿಸಿಪೇಟ್ ಇನ್ ಮಾಡೆಲಿಂಗ್ ಅಂತ ಹೇಳ್ಬಿಟ್ಟು. ನಾನು ಆಸ್ ಎ ಡೈರೆಕ್ಟರ್ ಐ ವಾಸ್ ವೆರಿ ಹ್ಯಾಪಿ ಅಂಡ್ ಐ ಇನ್ವೈಟೆಡ್. ಯಸ್ ಮೇಡಮ್, ಯು ಆರ್ ವೆಲ್ಕಮ್. ಸೊ ಮೇಡಮ್ ಹೇಳಿದ್ರು ನನಗೆ, ದೀಪಕ್ ಸರ್ ನಿಮಗೆ ಕಷ್ಟ ಆಗ್ಬೋದು. ನಾನು ಮೇಡಮ್ ನನಗೆ ಸೀರಿಯಸ್ಲಿ ಕಷ್ಟ ಆಗ್ಲಿಕ್ಕೆಲ್ಲ, ನೀವು ಬನ್ನಿ ಅಂತ ಹೇಳ್ಬಿಟ್ಟು. ಯಾಕೆಂತ ಹೇಳಿದ್ರೆ ನನಗೆ ಮೇಡಮ್ ಇದು ಪರಿಚಯ ಇರ್ಲಿಲ್ಲ, ಯಾರು ಏನಂತ ಗೊತ್ತಿರ್ಲಿಲ್ಲ. ಸೊ ನನಗೆ ಜಸ್ಟ್ ಒಂದು ಕಾಲ್ ಬಂದಿದ್ದಕ್ಕೆ ನಾನು ಅಕ್ಸೆಪ್ಟ್ ಮಾಡಿದೆ, ನನ್ನ ಆಫೀಸಿಗೆ ಕರೆದೆ. ಬಟ್ ಐ ವಾಸ್ ರಿಯಲಿ, ನನಗೆ ಇವಾಗ್ಲೂ ಆ ಮೂಮೆಂಟ್ ಥಿಂಕ್ ಮಾಡುವಾಗ ನನಗೆ ಒಂಥರ ಫುಲ್ ವೈಬ್ರೇಷನ್ ಆಗ್ತದೆ ಬಾಡಿ. ಯಾಕೆಂದ್ರೆ ನಾ ಮೇಡಮ್ ಅನ್ನು ಫಸ್ಟ್ ಟೈಮ್ ನೋಡುವಾಗ ನನಗೆ ಶಾಕ್ ಆಯ್ತು. ಅಂದ್ರೆ ನಾನ್ ಯಾಕೆ ಒಂದು ಹೆಸರಿಗೆ ಡೈರೆಕ್ಟರ್ ಆಗಿದ್ದೇನೆ ಅಲ್ಲ ಏನಂತ ಹೇಳ್ಬಿಟ್ಟು. ಮೇಡಮ್ ಇದು ಮೋಟಿವೇಶನ್, ಮೇಡಮ್ ಇದು ಇಂಟ್ರೆಸ್ಟ್, ಮೇಡಮ್ ಬಂದ್ರು ಮುಂದೆ ಈ ಸ್ಟೆಪ್ ತಕೊಂಡು. ನಾನು ಮಿಸಸ್ ಇಂಡಿಯಾ ಪೇಜೆಂಟ್ ಅಲ್ಲಿ ನನಗೆ ಮಿಸಸ್ ಇಂಡಿಯಾ ಅಲ್ಲಿ ರ್ಯಾಂಪ್ ವಾಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮುಂದೆ. ಐ ಆಮ್ ರಿಯಲಿ ಸಾರಿ ಮೇಡಮ್, ನನಗೆ ಒಂದೇ ಮಾತು ಹೇಳಿದ್ರು, ದೀಪಕ್ ಸರ್ ಹಲೋ, ಐ ಆಮ್ ರಿಯಲಿ ಸಾರಿ, ಐ ಆಮ್ ಸಾರಿ. ಸೊ ನನಗೆ ಆ ದಿವಸದಿಂದನೇ, ಆ ಮೂಮೆಂಟ್ ಇಂದಾನೆ ತುಂಬಾ ಮೋಟಿವೇಟ್ ಆಯ್ತು ಮೇಡಮ್ ಅನ್ನು ನೋಡಿ. ನನಗೆ ಇವತ್ತಿಗೂ ನೆನಪಿದೆ, ಆ ಟೈಮ್ ಅಲ್ಲಿ ನನಗೆ ಮೇಡಮ್ಗೆ ಕೊಡ್ಲಿಕ್ಕೆ ಏನಿರ್ಲಿಲ್ಲ, ಬಟ್ ನನ್ನ ಆಫೀಸ್ ಅಲ್ಲಿ ಒಂದು ಇಂಡೋರ್ ಪ್ಲಾಂಟ್ ಇತ್ತು, ಅದನ್ನು ನಾನು ಮೇಡಮ್ಗೆ ಗಿಫ್ಟ್ ಮಾಡಿದೆ. ಬಹುಶಃ ಮೇಡಮ್ ಅದನ್ನು ಇಟ್ಕೊಂಡಿದ್ದಾರೆ ಇವತ್ತು ಕೂಡ ಅವ್ರ ಹತ್ರ. ಸೊ ಮೇಡಮ್ ನನಗೆ ಮಾತ್ರ ಅಲ್ಲ, ಇನ್ನು ತುಂಬಾ ಜನರಿಗೆ ಒಂದು ಮಾದರಿಯಾಗಿ ಅವರು ಮಾಡ್ತಿದ್ದಾರೆ, ಅವರ ಟ್ರಸ್ಟ್ ಅನ್ನು ನಡೆಸ್ತಾ ಇದ್ದಾರೆ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಮೇಡಮ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ಅವರ್ ಪ್ರಪೋಸಲ್ ಟು ಕೊಲಾಬರೇಟ್ ವಿತ್ JCI ಮ್ಯಾಂಗ್ಳೂರ್ ಇಂಪ್ಯಾಕ್ಟ್. ನಮ್ ಜೊತೆಗೆ ನೀವು ಇವತ್ತು ಬಂದಿದ್ದೀರಾ, ನಿಮ್ಮ ಎಲ್ಲ ಬೆನಿಫಿಷರಿನವರೆಲ್ಲ ನಮ್ ಜೊತೆ ಇದ್ದಾರೆ. ಫಸ್ಟ್ ಆಫ್ ಆಲ್ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಿದ್ದೇನೆ ನಮ್ಮ JCI ಮ್ಯಾಂಗ್ಳೂರ್ ಇಂಪ್ಯಾಕ್ಟ್ ಕಡೆಯಿಂದ. ಹಾಗೂ ನಮ್ಮ ಸರ್ವಮಂಗಲ ಟ್ರಸ್ಟ್ ಬಗ್ಗೆ ಇನ್ನು ಸ್ವಲ್ಪ ಹೇಳ್ಬೇಕು ಅಂತ ಆದ್ರೆ, ಐ ರಿಕ್ವೆಸ್ಟ್ ಮುತ್ತುರಾಜ್ ಸರ್, ನಮ್ಮ ಸ್ವರ್ಣ ಮೇಡಮ್ ಇದು ಹಸ್ಬೆಂಡ್ ಸರ್ ಇದ್ದಾರೆ. ಸೊ ಅವರು ನಮಗೆ ಆಕ್ಚುಲಿ ಟ್ರಸ್ಟ್ ಬಗ್ಗೆ ಸ್ವಲ್ಪ ಹೇಳಿದ್ರೆ ಇನ್ನು ಈಸಿ ಆಗ್ತದೆ. ಸೊ ಮುತ್ತುರಾಜ್ ಸರ್ ಪ್ಲೀಸ್. Hello. Yes sir. Am I audible? Yes sir. ಎಲ್ರಿಗೂ ನಮಸ್ಕಾರ. And so first of all JCI ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು
ಕಾರ್ಯಕ್ರಮನ ಏರ್ಪಾಡು ಮಾಡಿ ನಮಗೂ ಪಾರ್ಟ್ನರ್ ಸರ್ವಮಂಗಳ ಟ್ರಸ್ಟ್ ಜೊತೆ ಪಾರ್ಟ್ನರ್ ಆಗಿ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಮುಂದೆ ಬಂದಿದ್ದಕ್ಕೆ. ಆಕ್ಚುಲಿ ಸರ್ವಮಂಗಳ ಬಂದು ಅಂಗವಿಕಲರಿಗೋಸ್ಕರ ಕೆಲಸ ಮಾಡುವಂತ ಒಂದು ಸಂಸ್ಥೆ. ವಿ ಆರ್ ಬೇಸ್ಡ್ ಇನ್ ಮ್ಯಾಂಗ್ಳೂರ್. ವಿ ಆರ್ ಅನ್ ನಾನ್ ಪ್ರಾಫಿಟ್ ಟ್ರಸ್ಟ್. ಅವರ್ ಮೇನ್ ಫೋಕಸ್ ಬಂದು ಪರ್ಸನ್ ವಿತ್ ಡಿಸಬಿಲಿಟೀಸ್, ಅದರಲ್ಲೂ ಲೈಕ್ ವಿಜುವಲಿ ಇಂಪೇರ್ಡ್ ಗರ್ಲ್ಸ್ಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡುವಂಥದ್ದು. ಸೊ ಈಗ ಸದ್ಯಕ್ಕೆ ನಾವು ನಮ್ಮ ಕರಾವಳಿ ರೀಜನ್ ಅಲ್ಲಿ ಇರುವಂತ ಬ್ಲೈಂಡ್ ಗರ್ಲ್ಸ್ಗೆ ಲೈಕ್ UPSC, IAS ಮತ್ತೆ ಬ್ಯಾಂಕಿಂಗ್ ಈ ತರ ಎಕ್ಸಾಮ್ಸ್ ಎಲ್ಲ ಬರೀಲಿಕ್ಕೆ ಆಸಕ್ತಿ ಇರೋರಿಗೆ ಆನ್ಲೈನ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಟ್ರೈನಿಂಗ್ ಬೇರೆ ಸಂಸ್ಥೆ ಜೊತೆ ಕೈ ಜೋಡಿಸಿ ಡಿಜಿಟಲ್ ಲಿಟ್ರಸಿ ಮತ್ತೆ ಇಂಗ್ಲಿಷ್ ಟ್ರೈನಿಂಗ್ ಕೂಡ ಬ್ಲೈಂಡ್ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಕೊಡ್ತಾ ಇದ್ದೀವಿ. ಸೊ ಹಲೋ, ಎಸ್ ಸರ್. ಯಾ, ಸಾರಿ, ಕಾಲ್ ಬಂತು. ಸೊ ಹಂಗಾಗಿ ನಾವು ಬೇರೆ ಬೇರೆ ಡಿಸಬಿಲಿಟೀಸ್ ಜೊತೆನೂ ವರ್ಕ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನಾವು ಒಂದು ಈಗ ಹಬ್ಬಗಳೆಲ್ಲ ಬರುತ್ತಲ್ಲ, ಹಬ್ಬಗಳಿಗೆ ಲೈಕ್ ವಿ ಡೂ ವೇರಿಯಸ್ ಈವೆಂಟ್. ಲಾಸ್ಟ್ ಕ್ರಿಸ್ಮಸ್ಗೂ ನಮ್ಮ ಬೆನಿಫಿಷರೀಸ್ ಇದಾರಲ್ಲ, ನಮ್ಮ ಕ್ಯಾಂಡಿಡೇಟ್ಸ್, ಅವ್ರನ್ನ ಯೂಸ್ ಮಾಡಿ ನಾವು ಒಂದು ಗಿಫ್ಟ್ ಹ್ಯಾಂಪರ್ ಎಲ್ಲ ಮಾಡಿದ್ವಿ. ಅಂಡ್ ಮೊರೋವರ್ ನಾವು ಹಿಂಗೆ ಯಾವ ತರ ಮಾಡೋದು ಅಂದ್ರೆ ಲೈಕ್ ವಿ ಮೇಕ್ ಈಕೋ ಫ್ರೆಂಡ್ಲಿ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ರಕ್ಷಾ ಬಂಧನ್ಗೂ ಕೂಡ ರಾಖಿ ಮಾಡಿದ್ವಿ, ವಿಚ್ ಇಸ್ ಜನರಲಿ ಮಾರ್ಕೆಟ್ ಅಲ್ಲಿ ಇರುವಂತ ರಾಖಿ ಏನಾಗುತ್ತೆ, ಪ್ಲಾಸ್ಟಿಕ್ ಇಂದ ಸೋ ಮೆನಿ ಮಿಲಿಯನ್ಸ್ ಆಫ್ ರಾಖಿ ಪ್ಲಾಸ್ಟಿಕ್ ನಮ್ಮ ಈಕೋ ಎನ್ವಿರಾನ್ಮೆಂಟ್ಗೆ ಇದು ಹಾನಿಕಾರಕವಾಗುತ್ತೆ. ಸೊ ಹಂಗಾಗಿ ಈಗ ಈ ವರ್ಷನೂ ನಾವು ವಿ ಆರ್ ಮೇಕಿಂಗ್ ಸಮ್ ಆರ್ಗಾನಿಕ್ ರಾಖಿ using our candidate, and also we thought of making a Rakhi bomb. ಅಂದ್ರೆ ಒಂದು ಥ್ರೆಡ್ ಫುಲ್ ಎಲ್ಲ ಲೈಕ್ ಈಕೋ ಫ್ರೆಂಡ್ಲಿ ಮೆಟೀರಿಯಲ್, ಮತ್ತೆ ಅದರಲ್ಲಿ ಬೀಜನೂ ಇರುತ್ತೆ. ಅದನ್ನ ಲೈಕ್ ಇಫ್ ಯು ಆಫ್ಟರ್ ರಕ್ಷಾ ಬಂಧನ್ ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ಯು ಬರಿ ಇಟ್ ಇನ್ ದ ಸಾಯಿಲ್, ಇಟ್ ವಿಲ್ ಬಿಕಮ್ ಅ ಪ್ಲಾಂಟ್. ಆ ತರದ್ದು ಮಾಡ್ತಾ ಇದೀವಿ ಯೂಸಿಂಗ್ ಅವರ್ ಕ್ಯಾಂಡಿಡೇಟ್ಸ್. ಈ ತರ ವೇರಿಯಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅಂಡ್ ಈಗ ಆಕ್ಚುಲಿ ಲೈಕ್ ವಿ ಇನ್ವೈಟ್ ಎನಿ ಪರ್ಸನ್ ವಿತ್ ಡಿಸಬಿಲಿಟೀಸ್, ಯಾರಿಗಾದ್ರೂ ಲೈಕ್ ಈ ತರ ವೊಕೇಶನಲ್ ಟ್ರೈನಿಂಗ್ ಏನಾದ್ರು ಬೇಕಿದ್ರೆ they can come, I mean they can contact us. We can train them on this vocational skills like ಈ ತರ eco friendly materials ಮಾಡೋದು, ಆ ತರ ಎಲ್ಲ ಫಾರ್ ವೇರಿಯಸ್ ಈವೆಂಟ್. ಅದೊಂದು. ಅಪಾರ್ಟ್ ಫ್ರಮ್ ದಟ್ ಲೈಕ್ ವಿಜುವಲ್ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಯಾರಾದ್ರೂ ಇದ್ರೆ, ಬ್ಲೈಂಡ್ ಪೀಪಲ್ ಯಾರಾದ್ರೂ ಗೌರ್ಮೆಂಟ್ ಎಕ್ಸಾಮ್ ಬರೀಲಿಕ್ಕೆ ಆಸಕ್ತಿ ಇರೋರು, ಇಲ್ಲ ಕಂಪ್ಯೂಟರ್ ನಾಲೆಜ್ ಇಲ್ಲ ಇಂಗ್ಲಿಷ್ ಕಲೀಲಿಕ್ಕೆ ಇಷ್ಟಪಟ್ರೆ ಅವರು ಸಹ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ವಿ ಹೆಲ್ಪ್ ದಮ್, ವಿ ಗಿವ್ ದಮ್ ಫ್ರೀ ಟ್ರೈನಿಂಗ್. ಈಗ ಸದ್ಯಕ್ಕೆ ಲೈಕ್ ಕೋವಿಡ್ ಇರೋದ್ರಿಂದ our trainings are online. COVID situation alla like idaadmele we will have a proper classroom training also. So thank you for the opportunity to everyone, and thank you Deepak sir. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಅದೇ ಯಾವಾಗ್ಲೂ ಖುಷಿ ಆಗ್ತದೆ, ಸ್ವರ್ಣ ಮೇಡಮ್ ಆಗ್ಲಿ ನೀವು ಆಗ್ಲಿ ಆದಷ್ಟು ಇದು ಸರ್ ಏನ್ ಹ್ಯಾಂಪರ್ಸ್, ರಾಖೀಸ್ ಆರ್ ವಾಟ್ ಎವರ್ ಹೇಳಿದ್ದಾರೆ, ಇದರಲ್ಲಿ ಬರುವಂತ ಫಂಡ್ ಗಳಿಗೆ ಆದಷ್ಟು ಆ ಮಕ್ಕಳಿದ ಎಜುಕೇಶನ್ ಗೋಸ್ಕರ ಜಾಸ್ತಿ ಯೂಸ್ ಮಾಡುವಂತ. ಸೊ ನನಗೆ ಆಲ್ವೇಸ್ ಎ ಪ್ರೌಡ್ ಮೂಮೆಂಟ್ ಅದು, ಯಾಕೆಂದ್ರೆ ಇಂತ ನಮಗೆ ಇವತ್ತಿನ ದಿನದಲ್ಲಿ ಸಿಗ್ತದಂತ ರಿಯಲಿ ತುಂಬಾ ಹ್ಯಾಪಿಯೆಸ್ಟ್ ಮೂಮೆಂಟ್. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಸರ್ವಮಂಗಲ ಟ್ರಸ್ಟ್ ಫಾರ್ ಕೊಲಾಬರೇಟಿಂಗ್ ವಿತ್ ಅಸ್. ಅಂಡ್ ದೀಕ್ಷಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಪ್ರಪೋಸಲ್ ಗೆ ನಮಗೆ ಟ್ರೈನ್ ಮಾಡ್ಲಿಕ್ಕೆ ಇವತ್ತು ಬಂದಿದ್ದೀರಾ, ಶಾರ್ಟ್ ಟೈಮ್ ಅಲ್ಲಿ ನಮ್ ಜೊತೆಗೆ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. President, once again congratulations, super duper marathon ನಡೀತಿದೆ, and all the very best for Thursday ಒಂದು ದೊಡ್ಡ ಶೋ ನಡೀಲಿಕ್ಕೆ ಇದೆ, ಆನ್ಲೈನ್ ಎಕ್ಸಿಬಿಷನ್. ಮೀನ್ ವೈಲ್ ನಮ್ ಜೊತೆಗೆ ನಮ್ಮ ಝೋನ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಲೋಕೇಶ್ ಸರ್ ಇದ್ದಾರೆ, ಅವರ ಪ್ರೆಸೆನ್ಸ್ ಅನ್ನು ಕೂಡ ನಾನು ರೆಕಾಗ್ನೈಸ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್ ಪ್ರೆಸಿಡೆಂಟ್ ಫಾರ್ ದ ಪ್ರಿವಿಲೇಜ್. ಓವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವಾಗ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾದ ಮುಖ್ಯ ಅತಿಥಿಗಳಾದಂತಹ ಶ್ರೀಮತಿ ಸ್ವರ್ಣ ಮುತ್ತುರಾಜ್ ಇವರ ಒಂದು ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ನಾನು ಜೆಸಿ ಅರ್ಚನಾ ವಿಜಯ್ ಮೇಡಮ್ ಅವರನ್ನು ಕೇಳಿಕೊಳ್ತಾ ಇದ್ದೀನಿ. Thank you, sir. Good afternoon, everyone. I'm happy to introduce our chief guest of the day, Mrs. Swarna Mutturaj. She's a founder of Sarvamangala Trust, Mangalore,
an NGO working on training and upliftment of persons with disabilities in Karavali region. She has completed her diploma in counseling from Roshni Nilaya. She is a counselor and Reiki practitioner. Her goal is to become a hypnotherapist. She is currently training blind girls online session for competitive exam and public services like UPSC, IAS, and banking exams, etc. She married to Mr. Mutturaj, sir. Heartily welcome to you, ma'am. Thank you, sir. ಥ್ಯಾಂಕ್ ಯು ಮ್ಯಾಮ್. ಇವಾಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಶ್ರೀಮತಿ ಸ್ವರ್ಣ ಮೇಡಮ್ ಅವರನ್ನು ನಾನು ಒಂದೆರಡು ಮಾತುಗಳನ್ನು ಆಡ್ಲಿಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವರ್ಣ ಮುತ್ತುರಾಜ್. Am I audible? Yes, madam. Yes, madam. ನನ್ನ ಹೆಸರು ಸ್ವರ್ಣ ಮುತ್ತುರಾಜ್. ಐ ಆಮ್ ಮ್ಯಾನೇಜಿಂಗ್ ಟ್ರಸ್ಟಿ ಆಫ್ ಸರ್ವಮಂಗಳ ಟ್ರಸ್ಟ್. ಈ ಸರ್ವಮಂಗಳ ಟ್ರಸ್ಟ್ ಅಂತ ಹೇಳಿ ಅಂದ್ರೆ ಟ್ರಸ್ಟ್ ಮಾಡೋ ಡ್ರೀಮ್ ನಾನು ಚೈಲ್ಡ್ಹುಡ್ ಇಂದ ನೋಡ್ತಾ ಇದ್ದೆ. ಆಕ್ಚುಲಿ ನಾನು ನನ್ನ ಬ್ಲೈಂಡ್ನೆಸ್ ನಾನು ಸಣ್ಣಿರುವಾಗ್ಲೇ ಇತ್ತು. ಅದರಿಂದಾಗಿ ನನಗೆ ಸ್ಕೂಲ್ಗೆ ಮತ್ತೆ ಕಾಲೇಜ್ಗೆಲ್ಲ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. So after grown up, I went to Delhi and I did my education directly openly. A open school facility no in Mangalore irlilla, because we are staying in a small village in Mangalore, it's called Kadapa. So ಅಲ್ಲಿ ಏನ್ ಫೆಸಿಲಿಟಿ ಇಲ್ಲದ ಕಾರಣ ನನಗೆ ಎಜುಕೇಶನ್ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೆ ನನ್ನ ಕಸಿನ್ಸ್ ಎಲ್ಲ ತುಂಬಾ ಟ್ರೈ ಮಾಡಿದ್ರು, ಆದ್ರೂ ಏನ್ ಮಾಡ್ಲಿಕ್ಕೆ ಆಗಿಲ್ಲದ ಕಾರಣ ನಾನು after 18 I went to Delhi and I just my mom gave me permission and I just studied there till 12th. ಅಲ್ಲಿ PUC ಗೆ ಸೀನಿಯರ್ ಸೆಕೆಂಡರಿ ಅಂತ ಹೇಳ್ತಾರೆ, ಅದನ್ನ ಸ್ಟಡಿ ಮಾಡಿ ಮತ್ತೆ ಬೆಂಗಳೂರಿಗೆ ಬಂದು ನಾನು ಕಂಪ್ಯೂಟರ್ ಕಲ್ತಿದ್ದೆ. ಕಂಪ್ಯೂಟರ್ ಸಾಫ್ಟ್ವೇರ್ ಇದೆ ಬ್ಲೈಂಡ್ ಗೋಸ್ಕರ, ದಟ್ ವಿಲ್ ಟಾಕ್ ಎವ್ರಿಥಿಂಗ್ ದಟ್ ವಿಲ್ ಸ್ಪೀಕ್. ಸೊ ಅದನ್ನ ಕಲ್ತು ನಾನು ಅಂತ ಒಂದು NGO ದಲ್ಲಿ ನಾನು ಟೀಚರ್ ಆಗಿದೆ. ಅದಾದ್ಮೇಲೆ ಐ ಮೆಟ್ ಮುತ್ತುರಾಜ್ ಅಂಡ್ ದೆನ್ ಐ ಮ್ಯಾರಿಡ್, ದೆನ್ ಐ ಹ್ಯಾವ್ dream hangge ittu ಉಳಿದಿತ್ತು. And again I worked with the SGS company and 2017 ಅಲ್ಲಿ we came to Mangalore because of my child education. So ಆಮೇಲೆ ನನಗೆ ಒಂದು ನನ್ನ ಡ್ರೀಮ್ ಒಂದು NGO ಮಾಡೋದು ಡ್ರೀಮ್ ಇದೆ, ಅದನ್ನ ಸಹಕಾರ ಮಾಡೋ ಟೈಮ್ ಬಂದಿತ್ತು. So we started this NGO on 2020 in Mangalore. ಸೊ ಈ ಡ್ರೀಮ್ ನನ್ಗೆ ಏನಂದ್ರೆ ನಾನ್ ಮಾಡ್ದಿರೋದ್ನ ಬೇರೆ ಹುಡುಗಿಯರಿಗೆ ಹೆಲ್ಪ್ ಮಾಡ್ಬೇಕು. ನನ್ಗೆ ಸಿಗದಿರೋ ಎಜುಕೇಶನ್ ಅದನ್ನ ನಾನು ಏನೇನು ಆಸೆ ಪಡ್ತಿದ್ದೆ ಸಣ್ಣದಿರುವಾಗ ಅದು ನನ್ಗೆ ಆಗ್ದಿರೋದು ನಮ್ಮ ಹುಡುಗಿಯರಿಗೆ, ಕರಾವಳಿ ಹುಡುಗಿಯರಿಗೋಸ್ಕರ ಮಾಡ್ಬೇಕು ಅಂತೇಳಿ ನಾನು ನಂದು ಡ್ರೀಮ್ ಅದನ್ನ ಇದು ಮಾಡಿದ್ದೆ. ಅಂದ್ರೆ ಜಸ್ಟ್ ಪ್ರೊಸೆಸ್ ಟು ಮೈ ಡ್ರೀಮ್. ಅದಕ್ಕೆ ನನ್ಗೆ ಅಂದ್ರೆ ನನ್ಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ ಮಂಗಳೂರಿಂದ. ಅಂಡ್ ಆ ಡ್ರೀಮ್ ನ ಅಚೀವ್ ಮಾಡೋಕ್ಕೋಸ್ಕರ ನಾನು ಈ NGO ಮಾಡ್ತಾ ಇದ್ದೀನಿ. ಸೊ ಯಾರಾದ್ರೂ ಹುಡುಗಿಯರು ಇದ್ರೆ ನಿಮ್ಮ ಹತ್ರ, ಅಂದ್ರೆ ಯಾರಾದ್ರೂ ಪರಿಚಯದವರು ಅವ್ರು ಇದ್ರೆ, ಏನಾದ್ರೂ ಪ್ರಾಬ್ಲಮ್ ವಿಜುವಲ್ ಇಂಪೇರ್ಮೆಂಟ್ ಏನಾದ್ರೂ ಇದ್ರೆ ಜಸ್ಟ್ ಇನ್ಫಾರ್ಮ್ ಟು ಅಸ್ ಬಿಕಾಸ್ ವಿ ವಿಲ್ ಹೆಲ್ಪ್ ದೆಮ್. ಅದು ಮುತ್ತು ಆಲ್ರೆಡಿ ಹೇಳಿದ್ದಾರೆ ಅದ್ರ ಬಗ್ಗೆ. ಸೊ ಐ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ನನ್ಗೆ ಇವತ್ತು ಚೀಫ್ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ಸ್ ಟು JC Inspire, ಥ್ಯಾಂಕ್ಸ್ ಟು ದೀಪಕ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಒಂದು ಸರ್ವಮಂಗಳ ಟ್ರಸ್ಟ್ ಮಾಡುವಂತಹ ಕಾರ್ಯಕ್ರಮಗಳು ಮತ್ತು ಅದರ ಒಂದು ಸಮಾಜ ಸೇವೆ ಬಗ್ಗೆ ತಿಳಿಸಿಕೊಟ್ಟು ಎಲ್ಲರಿಗೆ ಸ್ಫೂರ್ತಿಯಾಗಿರುವಂತಹ ಮಿಸಸ್ ಸ್ವರ್ಣ ಮುತ್ತುರಾಜ್ ಮೇಡಮ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು. ಸೊ ಇವಾಗ ಈ ಒಂದು ಕಾರ್ಯಕ್ರಮದ ರಿಸೋರ್ಸ್ ಪರ್ಸನ್ ಆದಂತಹ ವಲಯ ತರಬೇತುದಾರರಾದಂತಹ JC ದೀಕ್ಷಾ ಕೋಟ್ಯಾನ್ ಇವರ ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನಾನು JC ಸೀತಾರಾಮ್ ಅವರನ್ನು ಹೇಳಿಕೊಳ್ತಾ ಇದ್ದೀನಿ.
ಜೆ ಸಿ ಸೀತಾರಾಮ್ ಅವರು. ಪ್ರೆಸಿಡೆಂಟ್ ನೀವು ಮಾಡಿ, ನೋ ಪ್ರಾಬ್ಲಮ್. ನಿಮ್ಮ ಹತ್ರ ಇದೆಯಲ್ಲ, ಮಾಡಿ. ಸರಿ, ನಾನು ಇವರ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. JFM ದೀಕ್ಷಾ ಕೋಟೆನವರು BCA ಗ್ರಾಜ್ಯುಯೇಟ್ ಆಗಿದ್ದಾರೆ. ಅವರು 2019ನೇ ಇಸವಿಯಲ್ಲಿ ಝೋನ್ ಟ್ರೈನರ್ ಆಗಿ ಕ್ವಾಲಿಫೈ ಆಗಿದ್ರು. ನಂತರ ಅವರು 8 JCI ಇಂಟರ್ನ್ಯಾಷನಲ್ ಕೋರ್ಸಸ್ಗಳನ್ನು ಮಾಡಿ ಅದರಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಪ್ರೆಸೆಂಟ್ಲಿ ಅವರು ಒಂದು ಕಂಪನಿಯಲ್ಲಿ, ಅಂದ್ರೆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ, ಕ್ರೆಸೆಂಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋ ಒಂದು ಸ್ಕೂಲ್ನಲ್ಲಿ IT ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಅವರು ಸುಮಾರು 65ಕ್ಕಿಂತಲೂ ಹೆಚ್ಚಿನ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಕಂಡಕ್ಟ್ ಮಾಡಿರ್ತಾರೆ. ಸೊ ಅವರು JCI ಕಾಪು ಅಲ್ಲಿ ಜೂನಿಯರ್ JC ಆಗಿ 2014ರಲ್ಲಿ ಮತ್ತು JC ಮೆಂಬರ್ ಆಗಿ 2016ರಲ್ಲಿ ಆಗಿ ಈಗ ಆ ಲೋಮ್ನ ಒಂದು ಆಕ್ಟಿವ್ ಮೆಂಬರ್ ಆಗಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಮತ್ತು ಉತ್ತಮ ಟ್ರೈನಿಂಗ್ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ವೆಲ್ಕಮ್ ಮ್ಯಾಮ್. ಹಲೋ. ಥ್ಯಾಂಕ್ ಯು ಸರ್. ದೀಕ್ಷಾ ಮ್ಯಾಮ್, ಈ ಒಂದು ಕಾರ್ಯಕ್ರಮವನ್ನು ತರಬೇತಿ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಹೇಳಿ ನಾನು ಕೇಳ್ತಾ ಇದ್ದೇನೆ. ಎಸ್ ಸರ್. ಸೊ sir, is the screen visible, sir? Yes, madam. Yes, madam. And I'm audible? Yes, madam. Okay, sir. So I can start now. Yes. Very good afternoon to all who are present here. So today we are going to learn something regarding the positive mental attitude, which is very much important for each and every individual. So let it not be a one-way communication. So I want everyone to be involved in this training program. So it is not like I know very much and I have come to teach you something. No, it's not like that. It is just an exchange of knowledge. The knowledge what you know you will be sharing it with me, and whatever stuff I have, I will be sharing it with you. So let it be a mutual understanding between me and the participants. So if you're okay with this, I want your thumbs up in the chat box. I couldn't find any thumbs up in the chat box. No. Yes. Thank you. Thank you for your cooperation, Aisha ma'am, Archana Vijay, Deepak sir, Ravirat sir. Thank you. So that means it's okay, like if we will have a two-way communication. It's not only like the trainer will be speaking and the audience will be listening. No, it will not be there. It is like you can share your opinions. You can converse either through the chat box, or you can just raise the hand so that you can unmute yourself and speak if you have to speak regarding any topics. So let us move forward. Positive mental attitude. Can anybody say what is this positive mental attitude? ಯಾರಿಗಾದ್ರೂ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಬಹುದು. And why this topic is taken up here? So the first question is, what is positive mental attitude? It's your turn to answer.
Okay, having a healthy mindset. Wonderful, Aisha ma'am. So if you're not comfortable in chatting, you can just unmute yourself and speak. Not an issue. ನೀವು ಚಾಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. Thinking always positive things. Very nice, Divya Jyoti ma'am. Any other answers? Any other answers? You can unmute yourself and speak, no problem. Focusing on positive things rather than negatives. Wonderful, Sharanya Shetty. Very nice. Okay. Thank you for your response. The first thing what I would like to say is, no one can make you feel inferior without your consent. Do you agree with me? Do you agree with this point? Can anyone make you feel inferior without your consent? No, it's not at all possible for anyone to make you feel inferior without your consent, because it depends upon you how you take that and how you may let them to speak. So it's in your hands how to make yourself inferior or superior. It's in your hands. So this is what I would like to say in the beginning of the program. So let us go on speaking regarding the same things now related to the positive mental attitude. How this is related with somebody making you feel inferior without your consent. What is this attitude? You have said already. So what type of attitude usually we people have within us? There are two types of attitude within us. What are those two types of attitude? Can anybody name it? Unmute yourself and name that two types of attitude. Yes, chat box. It is positive, negative. Wonderful. Yes, it is positive and negative attitude. So it is completely in our hands which attitude we opt to take in within ourselves. It is completely we who decide whether our attitude should be positive or whether our attitude should be negative. So let us see what's there in the next slide. So according to me, attitude is a mental position with regard to a fact or state, a feeling or emotion towards a fact or state. It is nothing but it is the mental position with regards to the fact or state, like how we react to the situations, how we react to the circumstances. ನಾವು ಒಂದು ಸಮಯಕ್ಕೆ ಸಂದರ್ಭಕ್ಕೆ ನಾವು ಯಾವ ರೀತಿ ಅದಕ್ಕೆ ರಿಯಾಕ್ಷನ್ ಅನ್ನು ಕೊಡ್ತೇವೆ, ಅದರ ಅಂದ್ರೆ ಸಮಯ ಸಂದರ್ಭಕ್ಕೆ ಯಾವ ತರಹದ ರಿಯಾಕ್ಷನ್ ಅನ್ನು ಕೊಡ್ತೇವೆ ಅನ್ನೋದನ್ನು ನಾವು ಆಟಿಟ್ಯೂಡ್ ಅಂತ ಹೇಳಿ ಪರಿಗಣಿಸಬಹುದು. So usually what type of attitude we have within us? I want somebody to unmute here and speak for this question. I recognize the presence of Chetana ma'am. So what type of attitude we possess usually? Negative. Highest Negative. people negative. Negative, okay. Why it is negative, sir? Can you just let me know why it is negative usually? ಜನರಿಗೆ ಬೇಗ ಅಟ್ರಾಕ್ಟ್ ಆಗೋದು ನೆಗೆಟಿವ್ ಅಲ್ವಾ ಮೇಡಮ್? ಈಗ ನ್ಯೂಸ್ ಅಲ್ಲಿ ನಾವು ನೋಡ್ತೀವಿ, ಫಸ್ಟ್ ನೆಗೆಟಿವ್ ಅನ್ನು ಹೈಲೈಟ್ ಮಾಡ್ತಾರೆ, ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೀವಿ ನೆಗೆಟಿವ್ ಹೈಲೈಟ್ ಮಾಡ್ತಾರೆ, ಜನರನ್ನು ಜಾಸ್ತಿ ಅಟ್ರಾಕ್ಟ್ ಆಗುವಂತದ್ದೇ ನೆಗೆಟಿವ್. ನೆಗೆಟಿವ್. ವೆರಿ ಗುಡ್ ಸರ್, ವಂಡರ್ಫುಲ್ ಆನ್ಸರ್. ಇಟ್ ಇಸ್ ಆಕ್ಚುಲಿ ರೈಟ್ ಥಿಂಗ್. ಈಗ ನಾವು ಕಂಪೇರ್ ಮಾಡೋದಾದ್ರೆ ಈಗಿನ ಕೋವಿಡ್ ಸಿಚುವೇಶನ್ ಅನ್ನು ನಾವು ನೋಡ್ಬೋದು. ಕೋವಿಡ್ ಸಿಚುವೇಶನ್ ಅಲ್ಲಿ ಲಾಕ್ ಡೌನ್ ಆಯ್ತು. ಲಾಕ್ ಡೌನ್ ಟೈಮ್ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಎಲ್ಲರೂ
ನೋಡುವಂತದ್ದು ಎಷ್ಟು ಜನ ರಿಕವರ್ ಆಗಿದ್ದಾರೆ ಅಂತ ನೋಡುವುದನ್ನು ಬಿಟ್ಟು ಎಷ್ಟು ಜನ ಸತ್ರು, ಇವತ್ತು ಎಷ್ಟು ಎಕ್ಸ್ಟ್ರಾ ಕೇಸಸ್ ಬಂತು ಅನ್ನೋದನ್ನೇ ನೋಡುದು ಜಾಸ್ತಿ ಆಗಿದೆ. We will not concentrate on the positive aspect of the COVID, where the people are getting recovered. The recovery rate is more compared to the cases, infected cases. ಅದನ್ನ ನಾವು ನೋಡುದಿಲ್ಲ. ನಾವು ನೋಡುವಂತದ್ದು ಎಷ್ಟು ಜನ ಸತ್ರು ಇವತ್ತು, ಎಷ್ಟು ಜಾಸ್ತಿ ಕೇಸಸ್ ಬಂದಿದೆ. We never go to bother about how many cases have resolved. Yes, sir. Rajesh, sir, you have raised your hand. You can speak. ಮೇಡಮ್ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಇನ್ ಕೇಸ್ ಎಲ್ಲಿಯಾದ್ರೂ ಒಂದು ಅಪಘಾತ ಆಗಿದೆ ಅಂತ ನಾವು ಹೇಳಿದ್ರೆ ಫಸ್ಟ್ ಕೇಳ್ತಾರೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಕೇಳ್ತಾರೆ, ಯಾರಿಗಾದ್ರೂ ಗಾಯ ಆಗಿದೆ ಅಂತ ಯಾರು ಕೇಳಲ್ಲ. Exactly, ಅದೇ ಅಂದ್ರೆ they always the people focus in the negative aspect instead of focusing in the positive aspect. So now, to change our thoughts from the negativity to positivity, what we are supposed to do? Any ideas? Any ideas? How can we change our thoughts from negativity to positivity? ಬುಕ್ ಓದ್ಬೇಕು. Okay, increase our knowledge. Okay, correct. Okay. Anybody else? Anybody else? Meditation, wonderful. Okay. Meditation, okay. Anything else? Listening music, okay, fine. Yes, all these are the tricks, tactics, like which will divert our mood from the negativity to positivity, right? So, self-control, wonderful. Prayers, very nice. We pray to God. ದೇವ್ರೆ ಏನು ಕೆಟ್ಟ ಆಲೋಚನೆಗಳು ಬರದಾಗೆ ನೋಡ್ಕೊಳಪ್ಪ, ಇವತ್ತೆಲ್ಲ ಒಳ್ಳೇದೇ ಆಗಿರ್ಲಿ. Correct ಅಲ್ಲ ರವಿರಾಜ್ ಸರ್? Okay. So the next chat first in order to evolve from the negativity to positivity, first we are supposed to challenge our own thoughts. How to challenge our own thoughts? So let us see that. Rethink your thoughts. First, rethink what you are thinking. If you have to change from the negativity to the positivity, if you are really willing that you should stop thinking negative, you should start thinking positive. First, you are supposed to rethink your thoughts. You should analyze your thoughts. You should analyze. You should rethink whether whatever I'm thinking is right or wrong. So that you are supposed to do first. Next, check the facts. For example, like we'll get the news and we first focus on the negative things. Negative ಏನಾಗಿದೆ ಅಂತ ನೋಡ್ತೇವೆ. ಅದ್ರ ಬದಲು ಎಂತ ಕ್ಲಿಯರ್ ಆಗಿ ನೋಡುವ, ಚೆಕ್ ದ ಫ್ಯಾಕ್ಟ್ಸ್. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕ್ಲಿಯರ್ ಆಗಿ ಅನಲೈಸ್ ಮಾಡುವ. ಅದನ್ನ ಬಿಟ್ಟು ಕನ್ಕ್ಲೂಷನ್ಗೆ ಬರುದಲ್ಲ, ನೆಗೆಟಿವ್ ಕನ್ಕ್ಲೂಷನ್ಗೆ ಬರುದಲ್ಲ. ಸೊ ಚೆಕ್ ದ ಫ್ಯಾಕ್ಟ್ಸ್. ನೆಕ್ಸ್ಟ್, ರಿವ್ಯೂ ಯುವರ್ ಟ್ರ್ಯಾಕ್ ರೆಕಾರ್ಡ್. ಸೊ ನಿಮ್ಮ ನೆಗೆಟಿವ್ ಯೋಚನೆಯಿಂದಾಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ಒಮ್ಮೆ ಹಿಂದೆ ಆಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. So that you should review what has happened before, how it had ruined your day. So think about that. Review your track record. Then be realistic. Whenever you're doing this thought process among yourself, you should be realistic, because you are not going to praise anybody. You're not going to impress somebody. It is your own thought process, because it is you're challenging your thoughts. ನೀವು ನಿಮ್ಮ ಥಾಟ್ಸ್ ಗೆ ಚಾಲೆಂಜ್ ಮಾಡುವಂತದ್ದು. ಯಾಕಂದ್ರೆ ಇದು ನಿಮ್ಮ ಕೈಯಲ್ಲಿ ಇರುವಂತದ್ದು. ನೀವು ನೀವಾಗಿಯೇ ಇಷ್ಟಪಟ್ಟು ನಿಮ್ಮ ಥಾಟ್ಸ್ ಅನ್ನು ಚೇಂಜ್ ಮಾಡ್ಬೇಕು ಅಂತ ಡಿಸಿಷನ್ ಗೆ ಬಂದಿರೋದಕ್ಕಾಗಿ ನೀವು ಯೋಚನೆ ಮಾಡುವಾಗ ರಿಯಲಿಸ್ಟಿಕ್ ಆಗಿರಿ. ಏನಾಗಿದೆ ಅದ್ರದ್ದು ಸತ್ಯತೆ ಬಗ್ಗೆ ಅರ್ಥಕೊಳ್ಳಿ. ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಿ. Next, look at the brighter side. Nantra, just see the brighter side. Istella ನೀವು ರಿವ್ಯೂ ಮಾಡಿದ ನಂತರ, okay, I have did this much. So next what? Think on the brighter side, not on the darker side. ಏನ್ ತಪ್ಪಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು look at the brighter side, because if today is something a bad day, it may not be that tomorrow should also be a bad day. It can be a good day also. So look at the brighter side. So first process, where if we would really like to turn from the negativity to the positivity, you are supposed to challenge your thoughts. Am I right? Any more doubts with this thing?
ಏನಾದ್ರೂ queries ಅಥವಾ ಏನಾದ್ರೂ to add on this, you can please. I want you to chat in the chat box, at least a thumbs up, so that I get motivated by you people, and my energy level will be the same throughout the session. Yes. Thank you, Archana ma'am. Okay, so this is the first thing what we are going to do. That is challenge your or our own thoughts, so that we will shift from the negative side to the positive side. ಈಗ ಪಾಸಿಟಿವ್ ಅಂತ ವರ್ಡ್ ಕೇಳಕ್ಕೂ ಹೆದರಿಕೆ ಆಗ್ತದೆ, ಯಾಕಂತ ಹೇಳಿದ್ರೆ ಕೊರೋನಾ ಪಾಸಿಟಿವ್ ಅಂತ ಹೇಳಿ ಪಾಸಿಟಿವ್ ಅಂತ ಹೇಳೋದು ಕೇಳಿದ್ರೇನೆ that is nothing but not thinking positive, it is thinking indirectly negative things. So the next thing is, so once you have started challenging your thoughts, alter your mental images. Alter your mental images ಅಂದ್ರೆ ನೀವು ಯೋಚನೆ ಮಾಡುವಂತಹ ರೀತಿಗಳು, ಅದನ್ನು ಚೇಂಜ್ ಮಾಡ್ತಾ ಹೋಗಿ. ಗ್ರಾಜುಯಲಿ we should start altering our mental image. ನಮ್ಮ ಊಹಿಸುವಂತದ್ದು imaginations ಏನಿರ್ತದೆ ಅದನ್ನು let us changing that is create positive images. Yeah, let us start creating positive images instead of creating negative images. For example, ರಾಜೇಶ್ ಸರ್ ಹೇಳಿದಾಗೆ ಆಕ್ಸಿಡೆಂಟ್ ಆದಾಗ ಎಷ್ಟು ಜನ ಸತ್ರು ಅಂತ ಕೇಳೋದ್ರ ಬದಲು let us have something different. Let us think that nothing might have happened, it might be a small accident, everything might have gone in a positive way, in a fine way ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. So let us creative positive images within our mind. Next is tap your unconscious. ನಿದ್ದೆ ಮಾಡ್ತೀರಿ, you should awake your conscious, you should be awakened. ಯಾವಾಗ್ಲೂ laziness, unconscious ಆಗಿರೋದನ್ನು ಬಿಟ್ಟು you should tap your unconscious and you should be awakened. Next, visualize the positive things. Instead of visualizing the negative aspect, we are very good in visualizing the negative aspect. So instead of doing that, stop visualizing the negative aspect, start visualizing the positive aspect. So first, the second thing is, let us alter our mental images. So once we are done with this, let us move forward and let us see what has to be done next, so that we will directly shift on from the negative aspect to the positive. Because ನಮ್ಮ ಥಾಟ್ಸ್ ಅನ್ನು ನೆಗೆಟಿವ್ ಆಸ್ಪೆಕ್ಟ್ ಇಂದ ಪಾಸಿಟಿವ್ ಆಸ್ಪೆಕ್ಟ್ ಗೆ ತರುವಂತದ್ದೇನು ಅಷ್ಟು ಸುಲಭದ ವಿಷಯ ಅಲ್ಲ. ಯಾಕಂದ್ರೆ ನೆಗೆಟಿವ್ ಥಾಟ್ ಥಿಂಕ್ ಮಾಡಿ 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 ನಮ್ಮ ತಲೆ ಕೂಡ ಅಂದ್ರೆ ಇಟ್ ಹ್ಯಾಸ್ ಬಿಕಮ್ ಅನ್ ಅಡಿಕ್ಷನ್ ಆಗಿ ಹೋಗಿದೆ. ಅಂದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ it takes time, it takes some practice. So we are supposed to cultivate it within ourselves. Next, so in order to have a positive mental attitude, change your core beliefs. ನಿಮ್ಮ ಕೋರ್ ಬಿಲೀಫ್ಸ್, ನಿಮ್ಮ ದೃಢ ಅಂತ ಹೇಳ್ತಾರೆ, ನೀವು ನಂಬಿಕೊಂಡು ಬಂದಂತಹ ವಿಷಯಗಳಿರ್ತದೆ ಕೆಲವೆಲ್ಲ, ಅದು ಯಾವಾಗ್ಲೂ ಸರಿಯಾಗಿರ್ಬೇಕೆ ಅಂತ ಇಲ್ಲ. ಬಟ್ ಕೆಲವು ಸತಿ ಅದು ಸರಿ ಕೂಡ ಆಗಿರ್ಬೋದು, ಕೆಲವು ಸತಿ ಅದು ತಪ್ಪು ಕೂಡ ಆಗಿರ್ಬೋದು. ಸೊ ಕೆಲವೊಂದು ಬಿಲೀಫ್ಸ್ ಇರ್ತದೆ which is not right to have a which is not right if you want to have a positive mental attitude. So such behaviors ಅನ್ನು change ಮಾಡ್ಕೊಂಡು ಬರ್ಬೇಕು. May I know what are the core beliefs what you believe in? Any ideas? ನೀವು ನಿಮ್ಮ ಬಗ್ಗೆ ಇಟ್ಟುಕೊಂಡಂತಹ ಬಿಲೀಫ್ಸ್ ಗಳು ಯಾವಗಳು? What you think about yourself? Anybody? You can unmute yourself and speak. ನೀವು ನಿಮ್ಮ ಬಗ್ಗೆ ಇಟ್ಟುಕೊಂಡಂತಹ ಕೋರ್ ಬಿಲೀಫ್ಸ್, ನಿಮ್ಮ ಬಗ್ಗೆ ನಿಮಗಿರುವಂತಹ ನಂಬಿಕೆಗಳು ಏನು? ನೀವು ನಿಮ್ಮ ಬಗ್ಗೆ ಏನಂತ ಅನ್ಕೊಂಡಿದ್ದೀರಿ? What you are, what are your core beliefs in which you believe? Yes, recognizing. Okay. So what are the core beliefs on which you believe? Okay, if you don't know, if you are not if you don't really know what are your core beliefs, in general, let me generalize some of the core beliefs. That is what I am like. ನಮ್ಗೆ ಯೋಚನೆ ಇರ್ತದೆ, ನಾನು ಯಾವ್ದ್ರ ತರ, what am I like? Question mark. ನಮ್ಗೆ ಗೊತ್ತಿಲ್ಲ ನಾವು ಏನು ಅಂತ ಹೇಳಿ. Just we'll have only a question mark.
That's why I didn't get any response now. So we should change that thing. What am I like? You should have an answer. What am I like? That is the core belief. Next, what people think about me. ನಾನೇನೋ ಒಂದು ಮಾಡಿದ್ದೆ, ಈ ತರ ಮಾಡಿದ್ದು ಸರಿಯಾ ತಪ್ಪ ಗೊತ್ತಿಲ್ಲ, ಆದ್ರೆ ನಮ್ಗೆ ಅದು ಸರಿಯಾ ತಪ್ಪ ಅಂತ ಹೇಳುವ ಅಷ್ಟು ನಮ್ಗೆ ಯೋಚನೆ ಮಾಡೋದಕ್ಕಿಂತ ಕೂಡ ನಾನು ಮಾಡಿದ್ದರ ಬಗ್ಗೆ ಜನಗಳು ಏನು ಅಂತ ಮಾತಾಡ್ಕೊಳ್ಬಹುದು. What people think about me, they might think like something is wrong with this person. ಕರೆಕ್ಟ್ ಅಲ್ಲ? ಒಂದು ಫ್ಯಾಷನ್ ಜ್ಯುವೆಲ್ರಿ ಹಾಕೊಂಡ್ ಬಂದ್ರೆ ಫ್ಯಾಷನ್ ಜ್ಯುವೆಲ್ರಿ ಪರ್ಚೇಸ್ ಮಾಡ್ತೇವೆ, ನೋಡಿ ಪರ್ಚೇಸ್ ಮಾಡಿದ ನಂತರ ಅದನ್ನ ಹೊರಗಡೆ ಹಾಕೊಂಡು ಹೋಗ್ಲಿಕ್ಕೆ ಹೆದರಿಕೆ. ಯಾಕಂತ ಹೇಳಿದ್ರೆ ಸೊಸೈಟಿಯಲ್ಲಿ ನೋಡಿದವ್ರು ಎಂತ ಅಂತ ಅನ್ಕೊಳ್ಬಹುದು, ಇವಳು ಯಾಕೆ ಈ ತರ ಹಾಕೊಂಡ್ ಬಂದಿದ್ದಾಳೆ ಅಂತ ಹೇಳಿ ಅನ್ಕೊಳ್ಬಹುದು ಅಲ್ಲ. Because we start thinking about not about us, we start thinking about the people around us. So what people think about me, that is one belief what we have within us. The second thing, what others are like. ನಾವ್ ಈ ತರ ಇದ್ದೇವೆ, ನಾವ್ ಈ ತರ ಹೋಗ್ತೇವೆ, ಬಟ್ ಬೇರೆಯವ್ರು ಯಾವ ತರ ಇರ್ತದೆ ಅಂತ ನಮ್ಗೆ ಗೊತ್ತಿಲ್ಲಲ್ಲ. ಅವ್ರು ಏನಾದ್ರು ಆ ತರ ಇದ್ದಿದ್ರೆ ನಮ್ಗೆ ಅದು ಸರಿ ಆಗುದಿಲ್ಲ. We just have a thought like what others are like, instead of seeing what we should be, how we should be. ನಮ್ಮ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಕೊಡೋದ್ರಿಂದ ಕೊಟ್ಟು ನಮ್ಮನ್ನ ನಾವು ಪಾಸಿಟಿವ್ ವೇ ಅಲ್ಲಿ ತಕೊಂಡು ಹೋಗೋದಕ್ಕಿಂತ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ವಾಟ್ ಅದರ್ಸ್ ಆರ್ ಲೈಕ್. ನೆಕ್ಸ್ಟ್, ವಾಟ್ ದ ಪಾಸ್ಟ್ ಮೀನ್ಸ್. ಹಿಂದೆ ಏನೋ ಆಗಿತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳುವಂಥದ್ದು. ನೆಕ್ಸ್ಟ್, ವಾಟ್ ದ ಫ್ಯೂಚರ್ ಹೋಲ್ಡ್ಸ್. ಇನ್ ಏನ್ ಆಗ್ಲಿಕ್ಕೆ ಉಂಟೋ ದೇವಾ, ಹೌದಲ್ಲ? ಈಗ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಇಲ್ಲ, ಮುಂದೆ ಏನ್ ಆಗ್ತದೋ ಏನು. ಲಾಕ್ಡೌನ್ ಹಾಕಿದ್ದಾರೆ, ಮನೇಲಿ ಸುಮ್ನೆ ಕುತ್ಕೊಳ್ತಿದ್ದೇವೆ, ಏನು ಕೆಲಸ ಇಲ್ಲ, ಕಾರ್ಯ ಇಲ್ಲ. Instead of doing something fruitful in this lockdown, since you are free, we think about the future. ಅಯ್ಯೋ ಲಾಕ್ಡೌನ್ ಆದ ನಂತರ ಎಂತ ಮಾಡೋದು ನಾನು. ನಾವು ಲಾಕ್ಡೌನ್ ಅಲ್ಲಿ ಸುಮ್ನೆ ಪುರ್ಸದಲ್ಲಿ ಇರುವಾಗಲೇ ನಾವೇನು ಮಾಡ್ಲಿಲ್ಲ, ಇನ್ ಲಾಕ್ಡೌನ್ ನಂತರ ಎಂತ ಮಾಡ್ಲಿಕ್ಕೆ ಆಗ್ತದೆ? ಕರೆಕ್ಟ್ ಅಲ್ಲ? So we think unnecessary stuff within us. We have some core beliefs which it is very difficult for us to stop thinking regarding that. Next, the world is like. ಈ ಜಗತ್ತೇ ಹೀಗೆ, ನಾವ್ ಹೇಗಿರ್ತೇವೆ ಬೇಡ, ಬಟ್ ಈ ಜಗತ್ತೇ ಹೀಗೆ, ಜಗತ್ತನ್ನೋದು. Do you agree with me, friends? ಎಲ್ಲರ ಥಾಟ್ಸ್ ಈ ತರ ಉಂಟಾ? Don't hesitate to say yes or no. Yes, people trust me what I do. Yes. So we start blaming somebody else. We start thinking about something else instead of believing ourselves. Instead of thinking what right can be done at the right instance, we think what is not at all needed to be thought. Adra ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಹೋಗ್ತೇವೆ. So first we should change the core beliefs. So the next is, once we have changed our core beliefs, then what else? So negative beliefs ಬರ್ತದೆ. ಯಾವುದೆಲ್ಲ negative beliefs? What are the negative beliefs you have among yourself? Just recollect. What are the negative beliefs you have about yourself? ಅದು ನೀವೇ ಹೇಳ್ಬೇಕಾಗ್ತದೆ. Anybody can unmute yourself and also speak. ಏನೋ ಒಂದು ಮಾಡ್ಲಿಕ್ಕೆ ಉಂಟು. You have to achieve something. ಸಾಧ್ಯ ಆಗುತ್ತಾ ಇಲ್ವಾ? Hello? ಇದು ನನ್ನಿಂದ ಆಗುತ್ತಾ ಇಲ್ವಾ, ನಾನು ಮಾಡ್ತೀನಾ ಇಲ್ವಾ, ಒಂದು ಡೌಟ್ಸ್ ಇರುತ್ತೆ. ನನ್ನಿಂದ ಆಗಲ್ಲ, ಈ ತರ ಒಂದು ನೆಗೆಟಿವ್ ಬಿಲೀಫ್ ಇರುತ್ತೆ. Okay, wonderful sir, correct, very nice. Sometime maybe I can't, what if I am not able to do some work? Wonderful Swati ma'am, wonderful Vaishnavi ma'am. Yes, very nice. I'm happy to get your response. I'm happy to get that Rajesh sir is unmuting his mic and he is speaking. So I want other participants also to speak. It's like not I have a bulk of knowledge and I have come here with some extraordinary stuff. No, it is not like that. It is just it is the intercommunication between me and you. So whatever the thoughts you have, you can just share it with me. I'll never say, no, you're wrong. It's your life experience. What negative beliefs made you to stop doing some great work? Yes, sir. Deepak, sir.
ಭಯ ಆಗ್ತದೆ ಮೇಡಮ್. ಈಗ ನಾನ್ ಆಗ್ಬೋದು, ಬೇರೆ ಪಾರ್ಟಿಸಿಪೇಟ್ ಆಗ್ಬೋದು. ನಾವಿಲ್ಲಿ ಮಾತಾಡುದು ಸರಿಯಾ ರಾಂಗ್ ಅಂತ ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಲಿಕ್ಕೆ ಹೇಳಿದ್ರು ಕೂಡ ಅದೊಂದು ನೆಗೆಟಿವ್ ಬಿಲೀವ್. Very nice, sir. Very nice. Maybe I am weak. Yes, Muhammad Nawab sir is saying, maybe I am weak. That's what say. This is the thing. What happens? ಈಗ ಎಷ್ಟು ನೆಗೆಟಿವ್ ಬಿಲೀಫ್ಸ್, ನೆಗೆಟಿವ್ ಒಪಿನಿಯನ್ಸ್ ನಮ್ಮ ಮೇಲೆ ಉಂಟು ಅಂತ ಹೇಳಿದ್ರೆ, ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಲಿಕ್ಕೂ ಕೂಡ you don't have that you don't feel like doing it. Whether you have a feel that whether I'm right or wrong. ನಾನು ಸರಿ ಮಾತಾಡ್ತೇನೆ ಇಲ್ವೋ, ನಾನು ತಪ್ಪು ಮಾತಾಡಿದ್ರೆ ಅನ್ನುವಂತ ಕಲ್ಪನೆ ನಿಮ್ಗೆ. ಅಥವಾ ನಾನು ಸರಿ ಚಾಟ್ ಮಾಡ್ತಿದ್ದೇನೋ ಇಲ್ವೋ, ನಾನೇನಾದ್ರೂ ತಪ್ಪಾಗಿ ಚಾಟ್ ಮಾಡಿದ್ರೆ ಇವ್ರು ನನ್ನ ಬಗ್ಗೆ ಏನ್ ಅನ್ಕೊಳ್ಬಹುದು ಅನ್ನುವಂತ ತಪ್ಪು. No, leave all those things. Be open-minded. It is a learning process. ಏನನ್ನೋದು ಹೊಸತನ್ನು ಕಲಿಯುವಂತದ್ದು. So just have some conversation. So ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಇರುವಂತಹ ನೆಗೆಟಿವ್ ಬಿಲೀಫ್ಸ್, what you think that this is my negative belief ಅಂತ ಹೇಳಿ. I'll give one more minute. You can chat or you can unmute yourself and speak. ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳ್ಳೋದು ಮೇಡಮ್. Yes. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳ್ಳೋದು. Wonderful. Self confidence and inferiority complex. Yes, very nice. Anything else? Okay. So fine. I have got so many chats. No, let me proceed. ನನ್ನ ಪ್ರಕಾರ ಕೆಲವೊಂದು ನೆಗೆಟಿವ್ ಬಿಲೀಫ್ಸ್ ಕಾಮನ್ ಆಗಿ ಇರುವಂತದ್ದು ಯಾವುದು ಅಂತ ಹೇಳಿ ಇಲ್ಲಿ ನೋಡುವ. Yes, that is, I am a loser. I don't bother trying. ನಾವು ಡಿಸೈಡ್ ಮಾಡ್ಕೊಂಡು ಆಗಿದೆ, I am a loser ಅಂತ ಹೇಳಿ. I do not bother trying. ನಾನು ಟ್ರೈ ಮಾಡಿ ಏನಾಗ್ಬೇಕು, ಮಾಡೋದು ಏನಾಗ್ಬೇಕು. I am a loser. That is a negative belief what we have within us. ಅದು ಬಂದು ಬಿಟ್ರೆ ಎಂತ ಮಾಡಿದ್ರು ಕೂಡ ಅದನ್ನ ತೆಗಿಲಿಕ್ಕೆ ಆಗುದಿಲ್ಲ. ಹೌದಲ್ಲ? ಇಲ್ಲ, ತೆಗಿಲಿಕ್ಕೆ ಆಗ್ತದೆ. It is like, I am a loser. I am not bothering. I am not bothered trying. ನಂಗೆ ಟ್ರೈ ಮಾಡ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಯಾಕಂದ್ರೆ ನಂಗೆ ಗೊತ್ತುಂಟು ನಾನು ಟ್ರೈ ಮಾಡೋದಕ್ಕಿಂತ ಮುಂಚೆ I will lose ಅಂತ ಹೇಳಿ. This negative feeling we are supposed to eradicate it from ourselves. So what is the next? Yes, I'm getting some replies in the chat box. I'm very happy. The next, people hate me. I stay shy and retiring. ನಾನಾಗೆ ಯೋಚನೆ ಮಾಡ್ಕೊಳ್ಳುವಂಥದ್ದು, ನಾನಾಗೆ ಯೋಚನೆ ಮಾಡೋದು, ನನ್ನದೇ ಕನ್ಕ್ಲೂಷನ್. ಪೀಪಲ್ ಹೇಟ್ ಮೀ ಅಂತ ಹೇಳಿ, ಜನಗಳಿಗೆ ನಾನಂದ್ರೆ ಇಷ್ಟ ಇಲ್ಲ, ನಾನೇನ್ ಅವ್ರಿಗೆ ಪೆಟ್ಕೊಡ್ಲಿಲ್ಲ, ಅವ್ರ ಬಗ್ಗೆ ಏನ್ ಮಾತಾಡ್ಲಿಲ್ಲ, ಏನ್ ಮಾಡ್ಲಿಲ್ಲ, ಆದ್ರೂ ಕೂಡ ನನ್ಗೆ ಒಂದು ಅನಿಸಿಕೆ, ಜನಗಳಿಗೆ ನಾನಂದ್ರೆ ಇಷ್ಟನೇ ಇಲ್ಲ, ಅದಕ್ಕೆ ನಾನು ಸುಮ್ಮನೆ ಇರೋದು, ನಾಚಿಕೆ ನನ್ಗೆ ಹೋಗ್ಲಿಕ್ಕೆ, ನಾನು ಎಷ್ಟಾಗ್ತದೆ ಅಷ್ಟು ಹಿಂದೆ ಇಟ್ಕೊಳ್ಳೋದು ಅಂತ ಹೇಳಿ. ಬಿಕಾಸ್ ರೀಸನ್ ಏನಾದ್ರು ಕೇಳಿದ್ರೆ, ಜನಗಳಿಗೆ ನಾನಂದ್ರೆ ಆಗುದಿಲ್ಲ ಮಾರಾಯ, ಎಂತ ಮಾಡುದು, ಸಮಾಜನೇ ಹೀಗೆ, ಸಮಾಜ ಯಾವತ್ತೂ ಹೇಳಿಲ್ಲ ನೀವು ಹಾಗೆ ಅಂತ ಹೇಳಿ, ನಾವು ಹಾಗೆ ಅನ್ಕೊಳ್ಳುವಂಥದ್ದು. That is the self-created negative beliefs. So that is one more thing. The next thing is, everyone is self-centered. I act selfishly. ನಾನ್ ಯಾಕೆ ಗೊತ್ತುಂಟಾ ಸೆಲ್ಫಿಶ್ ಆಗಿ ಆಕ್ಟ್ ಮಾಡೋದು? ಯಾಕಂದ್ರೆ ಈ ಜಗತ್ತಲ್ಲಿ ಎಲ್ಲರೂ ಅವ್ರವ್ರದೇ ನೋಡ್ಕೊಳ್ಳೋದು. That everyone is self-centered. So even I act selfishly. What the others had did, there is no clarity. There is no clarity regarding that. But we say that is a negative feel what we have got. That's why what we have assumed without any proper understanding, we have assumed it. So we come to a conclusion that everyone is self-centered. That's why I act very selfishly. This is how I am. Nobody can change me. This is not right. The next is, things always go wrong. That's why I hold back from acting. ಅದೇ ಯಾವತ್ತು ಏನ್ ಮಾಡಿದ್ರು ಕೂಡ ತಪ್ಪೇ ಆಗ್ತದೆ, ಸರಿ ಏನು ಆಗುದೇ ಇಲ್ಲ. ಹಾಗಾಗಿ ಏನ್ ಮಾಡ್ತೇನೆ, ನಾನು ನನ್ನನ್ನು ಆದಷ್ಟು ಹಿಂದೆ ಇಟ್ಕೊಳ್ತೇನೆ ಅಂತ ಹೇಳಿ. ನೀನ್ ಹೋಗ್ ಮಾರಾಯ, ಮಾತಾಡು ಅಂತ ಯಾರಾದ್ರೂ ಹೇಳಿದ್ರೆ ನಾನ್ ಮಾತಾಡೋದಿಲ್ಲ ಅಪ್ಪ, ಯಾಕಂದ್ರೆ ನಾನು ಏನೋ ಒಂದ್ ಮಾತಾಡ್ಲಿಕ್ಕೆ ಹೋಗುದು, ಅದು ಏನೋ ಒಂದಾಗುದು, ಅದಕ್ಕಾಗಿ ಎಂತಕ್ಕೆ ಬೇಕು, ನಾನ್ ಮಾತಾಡೋದಿಲ್ಲ. ನೀನ್ ಎಲ್ಲಿಯಾದ್ರೂ ಮಾತಾಡಿದ್ದೆ ಇಲ್ಲಿ ತನಕ? ಇಲ್ಲ, ಮತ್ತೆ ಹೇಗೆ ಬರ್ತದೆ, ಅಲ್ಲ ನಂಗೆ ಗೊತ್ತುಂಟು ಅದೇ ಆಗುದು ಅಂತ ಹೇಳಿ. ಕರೆಕ್ಟ್ ಅಲ್ಲ? ಹೌದಲ್ಲ? Yes, this is what we think about ourselves. We come to conclusions in this way. In spite of thinking or taking it in a positive way, we come to conclusions in this way. So these are the negative beliefs in general. So ಇದನ್ನೆಲ್ಲ ತೆಗಿಬೇಕಲ್ಲ, ಹೇಗೆ ತೆಗಿಯುವ. So the next thing is thinking negatively. What this thinking negatively leads us to?
You feel helpless. ಬೇರೆ ಯಾರಿಗೂ ಏನೂ ಲಾಸ್ ಇಲ್ಲ. Nobody else will get affected when you think negatively about others or about yourself. It is you, the one who feels helpless. ನಿಮ್ ಒಳಗಿಂದೊಳಗೇನೆ ನೀವು ಕೊರಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಳಗಿಂದೊಳಗೇನೆ ಯು ಫೀಲ್ ಹೆಲ್ಪ್ಲೆಸ್ನೆಸ್. ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ಒಂದು ಭಾವನೆ. So it is not others who are ruling you, it is your own negative thoughts are ruling you. So you feel helpless. Next, you see yourself unlovable. ನಿಮ್ಗೆ ಯಾರನ್ನ ನೋಡಿದ್ರು ಕೂಡ ಯಾರು ನನ್ನನ್ನು ಪ್ರೀತಿ ಮಾಡೋದಿಲ್ಲ, ಯಾರು ನನ್ನನ್ನು ಇಷ್ಟ ಮಾಡೋದಿಲ್ಲ, ಯಾರು ನನ್ನನ್ನು ಒಟ್ಟಿಗೆ ತಕೊಳ್ಳೋದಿಲ್ಲ ಅನ್ನುವಂತ ಫೀಲಿಂಗ್ ಬರ್ತದೆ. But it is not true. That is your own feeling. Because you think it in a negative way. It is not somebody has said you that you are like this, you are arrogant, you are not helpful ಅಂತ ಬೇರೆ ಯಾರು ಹೇಳಿರೋದಿಲ್ಲ. ನಮ್ಮ ಸ್ವಂತದ ಆಲೋಚನೆಗಳು ನಮ್ಮನ್ನು ಈ ತರ ಫೀಲ್ ಮಾಡ್ಲಿಕ್ಕೆ ಪ್ರೊವೋಕ್ ಮಾಡುವಂತದ್ದು. Do you agree, friends? Just give a thumbs up if you agree. If you have experienced such things. At least a thumbs up can be given, I guess. ಒಂದಲ್ಲಿ ಸೈಡ್ ಅಲ್ಲಿ ಒಂದು ಬಟನ್ ಇರ್ತದೆ, ಇಮೋಜಿಗೆ ಹೋಗಿ ಒಂದು thumbs up ಕೊಡೋದು. ಕಷ್ಟನಾ? Okay, thank you. Next. The next thing is, you think that you always fail. Fail ಆಗಿದ್ದೀರಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಏನಾಗ್ತದೆ, we think that ಮಾಡೋದಕ್ಕಿಂತ ಮುಂಚೆನೆ ಇಲ್ಲಪ್ಪ ನಾನ್ ಮಾಡೋದಿಲ್ಲ, ನಂಗೆ ಗೊತ್ತುಂಟು, ಸತ್ಯವಾಗ್ಲೂ ನಂಗೆ ಗೊತ್ತುಂಟು ನಾನು ಫೇಲ್ ಆಗ್ತೇನೆ ಅಂತ ಹೇಳಿ. No, remove all such concepts from your mind. Just give an attempt. Even though if you fail for the first time, nothing will happen. ಭೂಮಿ ಮೇಲೆ ಕೆಳಗೆ ಆಗುದಿಲ್ಲ, ಏನಾಗುದಿಲ್ಲ. You will get one more chance. So you always think that you always fail. Before trying only you come to a conclusion that I will fail, so I will not try because I know what am I. What you know that you know all the negative things about you, right? So this thinking in a negative way will lead to this many problems in your life. These problems are only meant for you, which always kills your happiness rather than it doesn't kill anybody else happiness. Or ಬೇರೆ ಯಾರು ಕೂಡ ಬೇಜಾರಾಗಿ ಇರುವುದಿಲ್ಲ, ಅವರ ಲೈಫ್ ಅನ್ನು ಚೆನ್ನಾಗಿ ಲೀಡ್ ಮಾಡ್ಕೊಂಡು ಹೋಗ್ತಾರೆ, ನಾವೇ ನಮ್ಮ ಲೈಫ್ ಅನ್ನು ಹಾಳು ಮಾಡ್ಕೊಂಡು ಹೋಗ್ತೇವೆ. ಸೊ ನೆಕ್ಸ್ಟ್, ನೆಗೆಟಿವಿಟಿಯ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಈ ನೆಗೆಟಿವಿಟಿಯನ್ನು ತೆಗೆದು ಪಾಸಿಟಿವಿಟಿ ಅಂತ ತರ್ಬೇಕಲ್ಲ, ಹೇಗೆ ತರುವ ನೋಡುವ. It is what we should start believing. We should start believing the positive beliefs. What are those positive beliefs? Can anybody say? Can anybody say what are those positive beliefs? Self-confidence, wonderful. Any other thing? You can unmute yourself and also speak, no problem. I can do, I will try, wonderful. Trust, very nice. Self-trust is very much important, wonderful. Anything else? You can unmute yourself and speak, no problem. Good afternoon, Ramesh sir. Yes, Diksha madam, good afternoon. Yes, so yes, these are all the positive beliefs what we are supposed to inculcate in our life. Let us see what are those positive beliefs. I have generalized some concepts, so let us see what are those. Yes, I am a winner and I'll keep trying. For you, you're always a winner. Nobody will say that you are a winner, but you should feel that you are a winner always. Only when you will start appreciating yourself, you can move forward. Nobody else will come and tap your shoulder and say, yes, you have did the right thing, go, move forward. No, a self-start is important. So you should always believe that I am a winner and I will keep on trying. The next thing, people value, I present myself confidently. You should have a belief that I will present myself confidently and people will definitely value. That thought should come in you. The next, people do care. I notice and I return kindness. I know that people are caring because I have noticed it. And in return, what I am giving, in return, even I am
caring, and I return my kindness to them. So these are all the positive aspects, positive beliefs, what we all should have within us. The next one is, I can make things right. I act with energy. I have the capacity of making the things in a right way. Even though it is going in a right way, I have that self capacity that I can act with energy. So I will do it. So the next thing is, we should start inculcating such positive beliefs in us and leave those negative beliefs, what we have seen in the last slide. We should leave those negative beliefs and we should start inculcating these positive beliefs in us. We should always think that we are the winners and people will value us. So we should be, because I am very much confident about myself, and people do care because I'm showing them the kindness, and I know that people do care, and I can make the things in a right way. Whether if it is going in a wrong way, I have that capacity within me that I can make the things to go in a right way. So once you start keeping these positive beliefs in you, what will happen? A drastic change will happen in our life. What is that? Think positively leads. You see that people value, you do the best you can, you know you can take control. Once you inculcate those positive beliefs in you, once you start thinking it in a positive way, you will see the drastic change in your life, the drastic change in the people surrounding you, that people will start respecting you, people will start valuing you, and you do the best what you can do. And you know you can take the control. This is how a drastic changes takes from a negative thinker to a positive thinker, which leads to a positive mental attitude within us. So what and all we are supposed to throw away? We are supposed to throw away these three things, that is indecision, doubt, and fear. So if we throw away all these three things, that is indecision, doubt, and fear, will definitely lead a successful life. So finally, I would like to conclude this session saying that you are powerful, embrace the life, control your reactions, love yourself, stay cool. Thank you. So this is what was regarding the positive mental attitude. If we want to have a change from negativity to positivity, if we want to have a positivity in our life, then we should be powerful. We are powerful. So whatever comes, accept in the life, move with the positivity, control your reactions always. Don't go to react unnecessarily. Where you need to react, only there you are supposed to react. Then love yourself first. Nobody else will come and see what is going in your life, because you are responsible for your life. So love yourself and be cool at all the situations. This will definitely help you to get converted from a negative thoughts to the positive thoughts. Thank you. So I request the participants to ask any doubts if you have, or any feedbacks you can give now. It's your turn. Yes, you can unmute yourself and speak. I would be more happy to listen your voice than the messages.
Hello, Yes, sir. Ramesh Naik. Yes, sir. Yeah, even though I have joined late, but training ತುಂಬಾ ಚೆನ್ನಾಗಿತ್ತು ನಿಮ್ದು. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ದೀಪಿಕಾ ಮೇಡಮ್. Thank you, ಒಳ್ಳೆ sir. ಇನ್ಫಾರ್ಮೇಶನ್ ಕೊಟ್ಟಿದ್ರಿ, ಒಳ್ಳೆ ಮೋಟಿವೇಟ್ ಮಾಡಿದ್ರಿ. ನೀವು ಕೂಡ ಟ್ರೈನಿಂಗ್ ಕೊಡುವಾಗ ಯು ಆರ್ ಲುಕಿಂಗ್ ವೆರಿ ಇನ್ ಪಾಸಿಟಿವ್ ದಿಸ್ ಒನ್ ಆಟಿಟ್ಯೂಡ್. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. Thank you so much, sir. ಮೇಡಮ್ ನಮಸ್ತೆ, Namaste, ರಾಜೇಶ್ sir. ಮಾತಾಡ್. Ha, sir. ಥ್ಯಾಂಕ್ ಯು ಮೇಡಮ್, ತುಂಬಾ ವಂಡರ್ಫುಲ್ ಆಗಿತ್ತು. ಸೊ ನಮ್ಮ ಮೈಂಡ್ ಸೆಟ್ ಯಾವ ತರ ಇರಬೇಕು, ಸೊ ನಾವು ಒಂದು ಫೀಲ್ಡ್ ಅಲ್ಲಿ ಅಥವಾ ನಮ್ಮೊಳಗಡೆ ನಮ್ಮ ಜೀವನದಲ್ಲಿ ನಾವು ಬದಲಾಗಬೇಕಾದ್ರೆ, ಸೊ ಪಾಸಿಟಿವ್ ಆಗಿದ್ರೆ ಮಾತ್ರ ನಮ್ಮ ಲೈಫ್ ಅನ್ನು ನಾವು ಬದಲಾಯಿಸ್ಕೊಳ್ಬಹುದು, ನಾವು ಅನ್ಕೊಂಡಾಗೆ ನಾವು ಜೀವನ ಮಾಡಬಹುದು ಅನ್ನೋದಕ್ಕೆ ಒಂದು ವಂಡರ್ಫುಲ್ ಇದು ಎಕ್ಸಾಂಪಲ್ ಸಮೇತ ತುಂಬಾ ಕ್ಲಿಯರ್ ಆಗಿ ಹೇಳಿಕೊಟ್ಟಿದ್ರಿ ಮೇಡಮ್. ಥ್ಯಾಂಕ್ ಯು. ಸೊ ಇದು ನನಗೆ ಕೂಡ ತುಂಬಾ ಯೂಸ್ಫುಲ್ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank you, sir. Thank you for your valuable feedback. ಮ್ಯಾಮ್ ನಮಸ್ತೆ. Namaste, ನಾನು sir. ಗುರುಪ್ರಸಾದ್. Okay, sir. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ, ಯಾಕಂದ್ರೆ ಎಲ್ರು ನೆಗೆಟಿವ್ ಥಾಟ್ಸ್ ಅಲ್ಲಿ ತುಂಬಾ, ಯಾಕಂದ್ರೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ ಪ್ರತಿಯೊಬ್ಬರಿಗೂ. ಸೊ ಹಾಗಾಗಿ ಆ ಒಂದು ನೆಗೆಟಿವ್ ಥಾಟ್ ಅನ್ನ ನಾವು ಅದನ್ನ ಹೇಗೆ ಚೇಂಜಸ್ ಮಾಡ್ಕೋಬೇಕು, ನಮ್ಮಲ್ಲಿ ನಮ್ಮ ಇನ್ಫಿಯಾರಿಟಿಯನ್ನ ಹೇಗೆ ಚೇಂಜಸ್ ಮಾಡ್ಕೋಬೇಕು ಅಂತ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಿ. ಸೊ ನಿಮ್ ಕಡೆಯಿಂದ ತುಂಬಾ ಸೆಷನ್ ಬರ್ತಾ ಇರ್ಲಿ ಮೇಡಮ್ ಇದೇ ತರ. ಸೊ ಫಸ್ಟ್ ನಾನು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಮ್ಯಾಮ್. ಥ್ಯಾಂಕ್ ಯು. Okay. Thank you so much, sir. Yes, sir. If somebody wants to Hello. speak, yeah, Vaishnavi ma'am. This is Vaishnavi. I'm from Mangalore. Ma'am, I am a disabled person, physically challenged, and I nearly 9th class I didn't go to school, so directly 10th I joined in Aloysius, but sometimes when I go out or I'll speak with the other people, they will say about my attitude. My attitude is not good, so sometimes they won't like me and they go far away from me. So for that, you have any suggestion for me? Ma'am, it is not like that's what I said to you. Like some people, you said some people behave in that way, your attitude is not right. Just have a thought, like what you are supposed to change within you. If you feel hello, disconnect. Hello. Hello. ಹಾ ಮೇಡಮ್, ಅವರದ್ದು ಡಿಸ್ಕನೆಕ್ಟ್ ಆಗಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಜಸ್ಟ್ 2 minutes. was there. Sorry, Vaishnavi ma'am. I'm back again. Okay. Ma'am, it is like the first thing what I said is just it is a thought process what we should do within ourselves. If you really think that your attitude is not right, if you feel that yeah, somewhere I'm going wrong, so you just have a self-evaluation regarding yourself. Where might I be going wrong? Just have a thought. Ma'am, Yeah. actually, as I tried in many ways, but I am not getting properly what is my problem. Okay,
So, Okay. so how I can improve? You show your kindness to them, ma'am. You be, see, it's not what they demand from, like, even though they are saying like your attitude is not good, but you know that your attitude is going in the right way, right? So you show whatever the kindness, whatever the concern you have within you, you show that to them. Let them realize that this is not what we thought of this lady. Just step forward. Okay. If it is not from their side, let you be the one who takes the initiative and go forward to show that no, I am not that kind of person. If you really want that person to be with you, I think that Okay, thank you so much. Thank you so much. Anybody else? I was very happy to listen to the Vaishnavi ma'am's words. Thank you, ma'am. Yes, sir. I think nobody else would like to give the feedback, I guess. President, sir, over to you. And I would like to specially thank Deepak Ganguly, sir, for inviting me as the trainer for this program, because this training is somewhat very much touchy to me now, because as you said, this is my first program with such a NGO. So I'm very grateful for you for involving me in this program. Thank you, President Raviraj sir, IPP, Suresh Shetty sir, and the person who invited me to this function, Deepak Ganguly sir. Thank you. Thanks a lot. This program means a lot to me. Thank you so much, madam. ಥ್ಯಾಂಕ್ ಯು ಮೇಡಮ್. ಈ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅನ್ನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ನಡೆಸಿಕೊಟ್ಟು ನಮ್ಮೆಲ್ಲರನ್ನು ಕೂಡ ತುಂಬಾ ಪಾಸಿಟಿವ್ ಮಾಡಿದಂತ ನಿಮ್ಗೆ ತುಂಬಾ ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು. ಈ ಒಂದು ಸೆಷನ್ ಇಂದ ಎಲ್ಲರಿಗೂ ಕೂಡ ಉಪಯೋಗವಾಗಲಿದೆ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್ ಒನ್ಸ್ ಅಗೇನ್. Sir, and I would like to recognize Parameshwar sir. He's from zone 24. ವೆಲ್ಕಮ್ ಪರಮೇಶ್ವರ್ ಸರ್. Yes. ಹಾಗೆ ಒಂದು ರೆಕಗ್ನಿಷನ್ ಇಲ್ಲಿ ಬಂದಿರುವಂತಹ ಅಥವಾ ಬಂದು ಹೋಗಿರುವಂತಹ ಎಲ್ಲ ಜೆಸಿ ಗಣ್ಯರು ಹಾಗೂ ನಾನ್ ಜೆಸಿ ಅವರು ಕೂಡ ಗಣ್ಯರಿಗೆ ಕೂಡ ನಾನು ಎಲ್ಲರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಇವಾಗ ಧನ್ಯವಾದ ಸಮರ್ಪಣೆ. ಈ ಒಂದು ಜೆಸಿಐ ರೈಸ್ ಇನಿಷಿಯೇಟಿವ್ ಅಂಗವಾಗಿ ನಡೆಸಿದಂತಹ ಪಾಸಿಟಿವ್ ಮೈಂಡ್ ಸೆಟ್ ಈ ತರಬೇತಿ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕು. ನಾನು ಈ ಕಾರ್ಯಕ್ರಮದ ಪ್ರಾಜೆಕ್ಟ್ ಡೈರೆಕ್ಟರ್ ಆದ ಜೆಸಿ ದಿವ್ಯ ಜ್ಯೋತಿ ಅವರ ಹತ್ರ ಕೇಳ್ಕೊಂಡು. A very good evening to all. First of all, I would like to thank President of our JCI Mangalore Impact, JFM Raviraj AP, for organizing positive mindset training program under JCI Rise initiative with Sarvamangala Trust. Thank you, sir. It was a wonderful session. Definitely, it will be very helpful for us in this pandemic. Most of us are facing the harder days. So today's session impacted positive vibes. It helped us to think in a positive ways. So I would like to thank JC Diksha Kotian ma'am for this effective session. It was really good. Thank you so much, ma'am. And also I'm very happy to thank our chief guest, Mrs. Swarna Mutturaj, Managing Trustee Sarvamangala Trust. Thank you, ma'am. I thank our guest of honor, EA2ZP, and founder president of JCI Mangalore Impact, JFM Deepak Ganguly, for your valuable present. Thank you, sir. Also, I would like to thank IPP JFM Suraj Shetty for your valuable present. Thank you, sir. I would like to thank
past ZBP Dattatreya sir for your valuable present. Thank you so much, sir. And also I would like to thank to JCI Senator Ashok Tekate, Zone Coordinator, JCI RISE, JCI India, for giving continuous support and guidance to organize JCI RISE initiative. Thank you so much, sir. Also, I would like to thank Mutturaj sir, who is doing social service with Swarna madam through Sarvamangala Trust. I would like to thank Sarvamangala Trust. Thank you, sir. I would like to thank zone directors, zone officers, past ZP, other loan presidents, and I thank all JC and non-JC members who are present this wonderful session. Thank you all. Thank you, JC Divajyoti. I, AFM Ravira JP, President of JCI Mangalore Impact, adjourn this meeting for further programs.